ಆಧುನಿಕ ಮಾಂತ್ರಿಕರ ಜಾಡಿನಲ್ಲಿ ಇದೊಂದು ಶವ ಸಂವಾದಕರ ನಡುವಿನ ಅನುಭವ ಕಥನ. ಈ ಪುಸ್ತಕದ ಲೇಖಕರು ಅಗ್ನಿಶ್ರೀತರು. ಮಾಟವನ್ನು ಬಳಸುವ ಮನಸ್ಥಿತಿಯ ಬಗ್ಗೆ ಅಪಾರ ಆಸಕ್ತಿ ಹೊಂದಿರುವವರು. ಇವರು ಸಂದರ್ಶಿಸಿದ ಮಾಂತ್ರಿಕ ಪಥದ ಒಡನಾಡಿಗಳ ಸಂಪರ್ಕದಿಂದ ಹುಟ್ಟಿದ ಕುತೂಹಲಕಾರಿ ವಿವರಗಳನ್ನೊಳಗೊಂಡ ನೈಜ ಕಥನ. ಥ್ಯಾಂಕ್ಸ್ ಫಾರ್ ದ ವಿಸಿಟ್ ಟು ಕ್ಯೂರಿಯಸ್ ವೈಬ್. ಲೇಖಕರು ಮತ್ತು ಅವರ 8 ಮಂದಿ ಗೆಳೆಯರ ಜೊತೆ ತಾರಾಪೀಠದ ಸ್ಮಶಾನದಲ್ಲಿ ಪಾಗಲ್ ಬಾಬಾ ಅನ್ನೋ ಒಬ್ಬ ಮಾಂತ್ರಿಕರನ್ನು ಭೇಟಿಯಾಗ್ತಾರೆ. ಕತೆ ಇಲ್ಲಿಂದ ಶುರು. ತಾರಾಪೀಠದ ಸ್ಮಶಾನ ಇಡೀ ದೇಶದಲ್ಲಿಯೇ ಅತ್ಯಂತ ದೊಡ್ಡ ಸ್ಮಶಾನ. ರಾತ್ರಿ ಹೊತ್ತಿಗೆ ಅಲ್ಲಿ ಜನಜಂಗುಳಿ ಕಡಿಮೆಯಾಗಿ ಸಾಧುಗಳು, ಯೋಗಿಗಳು, ತಾಂತ್ರಿಕ ಜನರು ಬರೋಕ್ಕೆ ಶುರು ಮಾಡ್ತಾರೆ. ಅಲ್ಲಿಂದ ಯಾರೂ ಸಹ ತಮ್ಮ ಹತ್ತಿರದವರು ತೀರಿಕೊಂಡಾಗಲೂ ಹೆಣ ಬೇಯುವಾಗ ಅದು ಪೂರ್ತಿ ಸುಟ್ಟು ಹೋಗೋದನ್ನು ನೋಡೋಕ್ಕೆ ಸಾಧ್ಯ ಆಗಲ್ಲ. ಅದು ತರುವ ಭೀತಿ, ತಲೆಬುರುಡೆ ಹೊಡೆಯುವಾಗ ಉಂಟಾಗುವ ಚಟಪಟ ಸದ್ದು ಮತ್ತು ವಿಚಿತ್ರ ಬಣ್ಣಗಳು ನೋಡುವವರಲ್ಲಿ ಮತಿಭ್ರಮಣೆಯನ್ನು ಉಂಟು ಮಾಡುತ್ತೆ. ಆ ಆತಂಕದಿಂದಲೇ ಯಾರೂ ಅಲ್ಲಿರೋಕ್ಕೆ ಬಯಸೋದಿಲ್ಲ. ಆದರೆ ವಾರಣಾಸಿ ಮತ್ತು ತಾರಾಪೀಠದಲ್ಲಿ ಅಚ್ಚಿತೆಯಿಂದ ಮೈ ಕಾಯಿಸಿಕೊಳ್ಳುತ್ತಾ ಹುರಿದು ಹೋಗ್ತಿರುವಾಗ ಶವಗಳನ್ನೇ ದೃಷ್ಟಿ ನೆಟ್ಟು ಧ್ಯಾನಿಸುವವರನ್ನು ಕಂಡಾಗ ವಿಸ್ಮಯ ಮತ್ತು ವಾಕರಿಕೆ ಏಕಕಾಲದಲ್ಲೇ ಉಂಟಾಗುತ್ತೆ. ಸ್ಮಶಾನದಲ್ಲಿ ನಡೆಯುವ ತಾಂತ್ರಿಕ ಆಚರಣೆಗಳು, ನಿಷ್ಠುರ ಪದ್ಧತಿಗಳು, ಮಾಮೂಲಿ ಮನುಷ್ಯರು ಅವರನ್ನು ನೋಡಿ ತಪ್ಪಾಗಿ ರೇಗಿಸಿದಾಗ ಅವರ ತಲೆಯನ್ನೇ ದೇವಿಗೆ ಬಲಿ ಕೊಡೋಕ್ಕೆ ಒಟ್ಟಾಗಿ ಆಗಮಿಸೋ ಸಾಧು ಬಾಬಾಗಳು. ಅವರಿಗೆ ದೇವಿಯ ಬಗ್ಗೆ ಇರುವ ಭಕ್ತಿ, ವಿಪರೀತ ಗೌರವ ಕಾಣಿಸುತ್ತೆ. ಕಾಳಿ ಅಂದರೆ ಕಾಲಾತೀತೆ, ಕಾಲವನ್ನು ಮೀರಿದವಳು ಅಂತ. ಈ ದಶದೇವಿಯರು ತಾತ್ವಿಕ ಪರಿಕಲ್ಪನೆಗಳನ್ನು, ಜಗತ್ತನ್ನು ಗ್ರಹಿಸೋಕೆ ಇರುವ ಸಂಕೇತಗಳನ್ನು ಕಾಲ ಗೋಚರವಾಗೋದಿಲ್ಲ, ಆದರೆ ಗ್ರಹಿಕೆಗೆ ಸಿಗುತ್ತೆ. ಹಾಗೆಯೇ ಶಬ್ದ ಕೇಳಿಸುತ್ತೆ, ಕಾಣಿಸೋದಿಲ್ಲ. ಯಾಕಂದರೆ ಕಾಲದ ಕಣ್ಣುಗಳಿಂದ ಜಗತ್ತನ್ನು ನೋಡೋದು ತಾರಾಮ, ಅಂದರೆ ಶಬ್ದಗಳ ಮೂಲಕ ನಮ್ಮ ಇರುವಿಕೆಯನ್ನು ತಾಯಿನೇ ಗ್ರಹಿಸೋದು. ಪಾಗಲ್ ಬಾ ಜೊತೆಗಿನ ಅವರ ಅನುಭವಗಳು ತಾರಾಪೀಠದಲ್ಲಿ ನಡೆಯುತ್ತೆ. ಅವರಿಗೆ ತಾಯಿಯ ಮೇಲೆ ವಿಪರೀತ ನಂಬಿಕೆ, ಗೌರವ. ಅವರ ಪ್ರಕಾರ ಹೆಂಗಸರಿಗೆ ವ್ಯಕ್ತಿತ್ವಗಳಿರುವುದಿಲ್ಲ, ಅವರೇ ವ್ಯಕ್ತಿತ್ವವನ್ನು ಸೃಷ್ಟಿಸುವವರು. ಹೆಣ್ಣು ಜೀವದಾಯಿನಿ, ಜೀವಗಳ ಚೈತನ್ಯನೇ ಅವಳು. ಹಾಗಾಗಿ ಅವರ ವಿಶೇಷವಾದ ರೀತಿ ನೀತಿಗಳು, ಮದ್ಯ, ಗಾಂಜಾಗಳ ನಿರಂತರ ಬಳಕೆ, ಪುಸ್ತಕದ ತುಂಬ ಬರುವ ಪಾಗಲ್ ಬಾಬಾ, ತಪನ್, ಡೇವಿಡ್ ಮಾಸ್ಟರ್, ಸೋನಿಮಾ, ಕಕ್ಕರ್ ಬಿಟ್ಟ ಬಜಾರ್, ಸ್ವಕ್ಷ, ಪಾಂಡಿಚೇರಿ, ಆರೋವಿಲ್ಲ, ಅರವಿಂದಾಶ್ರಮ, ಪಾಂಡಿಚೇರಿಯ ಕಡಲು, ನಿಧಾನ ನಡಿಗೆ, ಕೃಪಾಮ, ಹುರಿಯುವ ಮನುಷ್ಯ, ಬೌಲ್ ಹೆಣ್ಣು, ಇಟಾಲಿಯನ್ನರ ಗುಂಪು, ಚಕ್ರಪೂಜೆ, ಥ್ಯಾಂಕ್ಲೆಸ್ ಗಾಂಧಿ, ಬ್ಲಮಿತ್, ಮಾಂತ್ರಿಕತೆ, ಮನುಷ್ಯರು, ಪಂಥಗಳು, ಪಾದಗಳ ಮಹತ್ವ, ಹೃದಯ ಬಡಿತದ ದೀಕ್ಷೆ, ಪಿಶಾಚಿಗಳು, ವಂಚನೆಗಳು, ಕೃತಜ್ಞತೆಯ ಮಹತ್ವ, ಇವೆಲ್ಲದರ ರೋಚಕ ಅನುಭವಗಳ ಮೊತ್ತ ಈ ಪುಸ್ತಕ. ಹೆಣ್ಣು ಗಂಡಿಗೆ ದೀಕ್ಷೆ ಕೊಡುವ ಸಂದರ್ಭಗಳು, ಪುಸ್ತಕದ ತುಂಬ ಬರುವ ಮೈನೆವರಿಳಿಸುವ ಪ್ರಸಂಗಗಳು, ಎದೆ ಬಡಿತ ಜಾಸ್ತಿ ಮಾಡುವಂತಹ ವಿಷಯವನ್ನು ಓದಿ ಹೇಳಲಾಗದಂತಹ ಕುತೂಹಲಕಾರಿ ಅನುಭವಕ್ಕೆ ಓದಿ ಆಧುನಿಕ ಮಾಂತ್ರಿಕರ ಜಾಡಿನಲ್ಲಿ. ಥ್ಯಾಂಕ್ ಯು ಫಾರ್ ಲಿಸ್ನಿಂಗ್.